ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇಲ್ಲಿ ನಾನು ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಅಲ್ಲ, ಇದು ಕೈಂಡ್ ಆಫ್ ಏನೋ ಒಂದು ರೋಟಿ ಥರ. ಆ್ಯಂಡ್ ಇಟ್ ಈಸ್ ರೆಡಿಮೇಡ್. ಬರೀ ಬಂದು ಮನೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಆಯಿತು. ಆ್ಯಂಡ್ ಆ ರೋಟಿ ಜೊತೆ ನಾನು ಎಗ್ ಮಸಾಲ ಮಾಡಿದ್ದೀನಿ. ಸೊ ಇಟ್ ವಾಸ್ ವೆರಿ ನೈಸ್. ನಿಮಗೇನಾದರೂ ರೆಸಿಪಿ ಬೇಕಂದರೆ ಪ್ಲೀಸ್ ಡೂ ಕಾಮೆಂಟ್. ನಾನು ರೆಸಿಪಿನ ಶೇರ್ ಮಾಡ್ತೀನಿ. ನಾನು ಆವಾಗಲೇ ಬಂದು ಏನೇನು ತೊಗೊಬಂದೆ ಅಂತ ತೋರಿಸ್ಬೇಕು ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ನನಗೆ ಗ್ರೋಸರಿ ಶಾಪಿಂದ ಬಂದಮೇಲೆ ಗೊತ್ತಾಯಿತು, ಇಲ್ಲಿ ನೇವಿ ಪಿಯರ್ ಅಂತ ಒಂದು ಜಾಗ ಇದೆ, ಅಲ್ಲಿ ಹೋಲಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಹೋಗಿ ಬರೋಣ ಅಂದ್ಕೊಂಡೆ. ಅಲ್ಲಿ ಹೋಗಿಬಿಟ್ಟು ಎಲ್ಲ ಎಂಜಾಯ್ ಮಾಡಿ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಗೋಯ್ತು. ಸೊ ಇವಾಗ ಇನ್ನೂ ಒಳಗಡೆ ಇಟ್ಟಿಲ್ಲ. ಸೊ ಇವಾಗ ತೋರಿಸ್ಬಿಡ್ತೀನಿ ನಾನು ಏನೇನು ತೊಗೊಬಂದಿದ್ದೀನಿ ಅಂತ. ಸೊ ಫಸ್ಟ್ ಇದರಿಂದನೇ ಸ್ಟಾರ್ಟ್ ಮಾಡೋಣ. ಥಿನ್ ಕ್ರಸ್ಟು ಪಿಜ್ಜಾ ಅಂತ ಇದು ಫಸ್ಟ್ ಟೈಮ್ ನಾವು ತರ್ತಾ ಇರೋದು. ನಾನು ಅಲ್ಲಿ ಇನ್ನೊಂದು ತೋರಿಸ್ದೆ ಗೊತ್ತಾ, ನಾನು ಅದು ತೊಗೊಂಡಿದ್ದೆ ಫಸ್ಟು. ಆಮೇಲೆ ಇದು ನೋಡಿಬಿಟ್ಟು ಇದೇನೋ ಹೊಸ್ತು ಅನಿಸ್ತು. ಸೊ ಇದು ತೊಗೊಬಂದೆ. ಇಲ್ಲಿ ಹೇಗಂತ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. 425 ಡಿಗ್ರಿ ಇಟ್ಕೊಂಡ್ಬಿಟ್ಟು ಪ್ರೀ ಹೀಟ್ ಮಾಡಿಬಿಟ್ಟು 60 ಮಿನಿಟ್ಸ್ ಬೇಕ್ ಮಾಡಬೇಕಂತೆ. ಸೊ ಬೇಕ್ ಮಾಡಿದಾಗ ನಾನು ತೋರಿಸ್ತೀನಿ ಅದು ಹೇಗೆ ಬರುತ್ತೆ ಅಂತ. ಸೊ ಇದು ಅಂತ ತೊಗೊಬಂದೆ. ಆಮೇಲೆ ಇಲ್ಲಿ ಎಲ್ಲ ನಾನ್ ವೆಜ್ ಚಿಕನ್ ಎಲ್ಲ ಸಿಗೋದು ಈ ಥರದ್ರಲ್ಲಿ. ಈ ಥರ ಇದು ಥೈಸು, ಆಮೇಲೆ ಡ್ರಮ್ ಸ್ಟಿಕ್, ವಿಂಗ್ಸ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ಥರ ಇದು ಬಂದುಬಿಟ್ಟು ಎಷ್ಟು 4.19 ಪೌಂಡ್ಸ್. ಸೊ 1 ಪೌಂಡ್ ಅಂದರೆ ಅರ್ಧ ಕೆ ಜಿ. ಸೊ ಇದೊಂದು 2 ಕೆ ಜಿ ಇರುತ್ತೆ ಅನಿಸುತ್ತೆ. 2.25 ಕೆ ಜಿಗೆ ನಾವು $4.99 ಅಂದರೆ ಆಲ್ಮೋಸ್ಟ್ $5 ಇದಕ್ಕೆ ಕೊಟ್ಟಿದ್ದೀವಿ. 2.5 ಕೆ ಜಿಗೆ $4.99. ಸೊ ಇದಕ್ಕೆ ಐ ಗೆಸ್ ಸಮ್ $4 ಏನೋ ಕೊಟ್ಟಿದ್ವಿ ಅನಿಸುತ್ತೆ. ಇದಕ್ಕೆ ಗೊತ್ತಿಲ್ಲ, ನೆನಪಿಲ್ಲ. ಆಮೇಲೆ ಇದು ಬನ್ನು. ಆಮೇಲೆ ಇಲ್ಲಿ ಹಾಲು ಈ ಥರ ಸಿಗುತ್ತೆ ಹಾಲು. ಇದು 1 ಗ್ಯಾಲನ್ ಅಂದರೆ 3.25 ಲೀಟ್ರ್ ಅಷ್ಟಿರುತ್ತೆ. ಸೊ ಇದು ನಮಗೆ ಒಂದು 10-15 ಡೇಸ್ ಬಂದುಬಿಡುತ್ತೆ. 10 ಡೇಸ್ ಹತ್ರ ಬರುತ್ತೆ. ಸೊ ಅದು ಒಂದು ತೊಗೊಬಂದೆ. ಆ್ಯಂಡ್ ಒಂದು ಚಾಕ್ಲೇಟ್ ಐಸ್ ಕ್ರೀಮ್ ತೊಗೊಂಬಂದಿದ್ದೀನಿ. ಸೊ ಇಲ್ಲಿ ಐ ಥಿಂಕ್ ಐಸ್ ಕ್ರೀಮ್ಸ್ಗೆಲ್ಲ ಇಲ್ಲಿ ಲೈಕ್ ವೆರಿ ರೀಸ್ನೇಬಲ್ ಅನಿಸುತ್ತೆ. ಇದು 1.5 ಲೀಟರ್ ಲೈಕ್ 48 ounce ಅಂತ ಇರುತ್ತೆ. 1.5 ಲೀಟರ್ಗೆ ನಾವು ಲೈಕ್ ಆಲ್ಮೋಸ್ಟ್ $3 ಕೊಟ್ಟಿದ್ದೀವಿ ಅಷ್ಟೇ, ಕಮ್ಮಿ. ಆಮೇಲೆ ಒಂದು ಬಂಚ್ ಆಫ್ ಬನಾನ, ಆಮೇಲೆ ಟೊಮ್ಯಾಟೊ. ಬೇರೆ ಟೈಪ್ಸ್ ಆಫ್ ಟೊಮ್ಯಾಟೋಸ್ ಇತ್ತು. ಬಟ್ ನಾವು ಅಂದರೆ ನಮ್ಗೆ ಇಂಡಿಯಾದಲ್ಲಿ ಹೇಗೆ ಸಿಗುತ್ತೆ ಅದೇ ಥರ ಟೊಮ್ಯಾಟೋಸ್ ಯೂಸ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಸೊ ನಾನು ಇದೇ ತೊಗೊಂಡ್ಬಂದೆ. ಇದೇ ಕಮ್ಮಿ ಆ್ಯಕ್ಚುಲಿ. ಬೇರೆ ಎಲ್ಲ ಸ್ವಲ್ಪ ಜಾಸ್ತಿ. ಆ್ಯಂಡ್ ನಂಗೆ ಅದು ಸ್ವಲ್ಪ ಹುಳಿ ಇರುತ್ತೆ ಅನ್ಸುತ್ತೆ ಇದಕ್ಕೆ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಇದು ಮೊಟ್ಟೆ, 2 ಟ್ರೇ ಮೊಟ್ಟೆ ತೊಗೊಂಬಂದೆ. ಆಮೇಲೆ ರೈಸ್ ಈ ಥರ ಸಿಗುತ್ತೆ ಇಲ್ಲಿ, ವೈಟ್ ರೈಸ್ ಲೈಕ್ ಸೋನಾ ಮಸೂರಿ ಆ ಥರ ಎಲ್ಲ ನಾವು ಇಂಡಿಯನ್ ಸ್ಟೋರ್ಸ್ಗೆ ಹೋಗಬೇಕು. ಈ ಥರ ಇಲ್ಲಿದೆ ಸ್ಟೋರ್ ಆದರೆ ಈ ಥರ ರೈಸ್ ಸಿಗುತ್ತೆ. ಇದು ಎಷ್ಟು 48 ounce ಅಂದರೆ 1.25 ಕೆ ಜಿ ಹತ್ತಿರ. ಇದಕ್ಕೆ ನಾವು $2.5 ಅನಿಸುತ್ತೆ, $2.5 ಕೊಟ್ವಿ ಇದು ರೈಸ್ಗೆ. ಆ್ಯಂಡ್ ಇದೇನೋ ಹೊಸದಾಗಿತ್ತು. ಲಾಸ್ಟ್ ಟೈಮ್ ನಾನು ಬೇರೆ ಥರ ತಂದಿದ್ದೆ, ಒಂಥರ ಚಪಾತಿ ಥರ. ಬಟ್ ಬೇರೆ ಏನೋ ಹಿಟ್ಟಿಂದ ಮಾಡ್ತಾರೆ. ವೈಟ್ ಕಾರ್ನ್ ಹಿಟ್ ಅಂತ ಇದೆ ಇಲ್ಲಿ. ಓಕೆ, ಇದು ಚೆನ್ನಾಗಿತ್ತು ಅಂತ ಅನಿಸ್ತು. ಲಾಸ್ಟ್ ಟೈಮ್ ತಂದಿರೋದು ಚೆನ್ನಾಗಿದ್ದಿತ್ತು, ಬಟ್ ನಂಗೆ ಅಷ್ಟು ಇಷ್ಟ ಆಗಿರಲಿಲ್ಲ. ಇದೇನೋ ಬೇರೆ ಥರ ಇತ್ತಲ್ವ, ಟ್ರೈ ಮಾಡೋಣ ಅಂತ ಇದು ತೊಗೊಂಡೆ. ತುಂಬ ಪೀಸಸ್ ಇದೆ, ಇಷ್ಟು ಪೀಸಸ್ ಇದೆ. ಬ್ರೇಕ್ಫಾಸ್ಟಿಗೆಲ್ಲ ಆಗುತ್ತೆ ಅಂತ ಇದನ್ನು ತೊಗೊಬಂದೆ. ಆಮೇಲೆ ಇದೊಂದು ಕ್ಯಾಬೇಜ್ ತೊಗೊಬಂದೆ. ಹುಡುಕ್ಬಿಟ್ಟು ಚಿಕ್ಕ ತೊಗೊಬಂದಿದ್ದೀನಿ ನಾನು. ನನಗೆ ಅಲ್ಲಿ ಸಿಕ್ಕಿಲ್ಲ ಚಿಕ್ಕದು. ಇದೇ ಚಿಕ್ಕದಿತ್ತು, ಇದು ಚಿಕ್ಕ ತೊಗೊಬಂದಿದ್ದು. ದೊಡ್ಡದು ತೊಗೊಬಂದರೆ ನಮ್ಮಿಬ್ಬರಿಗೆ ಲೈಕ್ ಒಂದು 5-6 ಟೈಮ್ ಮಾಡ್ಬೋದು, ಅಷ್ಟು ದೊಡ್ಡದಿರುತ್ತೆ. ಇದೇ ಹುಡುಕ್ಬಿಟ್ಟು ಚಿಕ್ಕದು ನಾನು ತೊಗೊಂಬಂದಿದ್ದೀನಿ. ಇದಕ್ಕೆ ನಂಗೆ ಸರಿಯಾಗಿ ಪ್ರೈಸ್ ನೆನಪಿಲ್ಲ, ಇಷ್ಟು ಕೊಟ್ಟೆ. ಸ್ವೀಟ್ ಪೊಟ್ಯಾಟೋಸ್ ತೊಗೊಂಡೆ. ಇಲ್ಲಿ ಈ ಥರ ಆರೆಂಜ್ ಕಲರ್ ಒಂಥರ ಬೇಯಿಸಿದ್ರೆ ಇದ್ರ ಒಳಗಡೆ ಅಂದರೆ ಎಲ್ಲೋ ಆರೆಂಜ್ ಕೈಂಡ್ ಆಫ್
ಬರುತ್ತೆ. ಇದ್ರ ಒಳಗಡೆ ಆರೆಂಜ್ ಆಗುತ್ತೆ, ಸ್ವೀಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ಪಾಸ್ತಾ ತೊಗೊಂಡಿದ್ದೀನಿ, ಇದೆರಡು ಲೈಕ್ ನಾರ್ಮಲ್ ಈ ಥರ ಒಂದು, ಆಮೇಲೆ ಇದು ಬಾಕ್ಸ್ ಆಫ್ ಪಾಸ್ತಾ. ಆಮೇಲೆ ಇದು ಆನಿಯನ್ಸ್, ಇಷ್ಟು ಆನಿಯನ್ಸ್ಗೆ ಐ ಥಿಂಕ್ $2.5 ಇಷ್ಟು. 1 2 3 4 5 6 7 ಆನಿಯನ್ಸ್ ಇದೆ, $2.5. ಇದು ಲೆಮನೇಡ್ ಒಂದು ತೊಗೊಂಡೆ, ಲೆಮನೇಡ್ ಚೆನ್ನಾಗಿರುತ್ತೆ, ಇದು ಇಷ್ಟ ಆಗುತ್ತೆ. ಇದು ಒಂದು ತೊಗೊಂಬಂದೆ. ಆಮೇಲೆ ಒಂದು ರೆಡ್ ಬುಲ್ ಎನರ್ಜಿ, ಮತ್ತು ಕೋಕೋನಟ್ ವಾಟರ್ ಈ ಥರ ಸಿಗುತ್ತೆ ಇಲ್ಲಿ, ತೊಗೊಂಬಂದಿದ್ದೀನಿ. ಯೂಶ್ವಲಿ ನಾನು ಇದು ತೊಗೊತಾ ಇರಲಿಲ್ಲ, ನಾನು ಬೇರೆ ಥರ ನಾರ್ಮಲ್ ಟೆಟ್ರಾ ಪ್ಯಾಕ್ ಬರುತ್ತಲ್ವ, ಅಂದರೆ ನಾರ್ಮಲ್ ರಿಯಲ್ ಫ್ರೂಟ್ ಜ್ಯೂಸ್ ಥರ ಎಲ್ಲ ನಮಗೆ ಇಂಡಿಯಾದಲ್ಲಿ ಸಿಗುತ್ತಲ್ಲ, ಆ ಥರ ಸಿಗುತ್ತೆ, ಅದು ತೊಗೊಂಬರ್ತಾಯಿದ್ದೆ. ಬಟ್ ಈ ಸಲ ಹೋದಾಗ ಆ ಥರ ಇರಲಿಲ್ಲ, ಅಲ್ಲಿ ಖಾಲಿ ಆಗಿತ್ತು. ಇದು ನನಗೆ ಬೇಕಿತ್ತು ಕೋಕೋನಟ್ ವಾಟರ್, ಸೊ ಇದು ತೊಗೊಂಬಂದೆ. ಎರಡಿದೆ ಇದರಲ್ಲಿ, ಒಂದು ವಿತ್ ಪಲ್ಪ್, ಇನ್ನೊಂದು ವಿದೌಟ್ ಪಲ್ಪ್. ಸೊ ನಾನು ಎರಡು ತಂದಿದ್ದೀನಿ. ವಿತ್ ಪಲ್ಪ್ ಇಷ್ಟ ಆಗುತ್ತೆ ಅಂತ ಎರಡು ತೊಗೊಂಡೆ, ಆ್ಯಂಡ್ ವಿದೌಟ್ ಪಲ್ಪ್ ಒಂದು ತೊಗೊಂಡಿದ್ದೀನಿ. ಸೊ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ, ನಾನು ಕುಡಿದಾಗ ನೋಡಿಬಿಟ್ಟು ಹೇಳ್ತೀನಿ ಯಾವ ಥರ ಟೇಸ್ಟ್ ಇರುತ್ತೆ ಅಂತ. ಆ್ಯಡೆಡ್ ಶುಗರ್ ಎಲ್ಲ 0 ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಏನಂದರೆ ಲೈಕ್ ಏನೇ ಫುಡ್ ತೊಗೊಂಡ್ರು, ಏನೇ ಜ್ಯೂಸ್ ಐಟಮ್ಸ್ ಏನೇ ತೊಗೊಂಡ್ರು ಎಲ್ಲದರಲ್ಲೂ ಅದ್ರ ಮೇಲೆ ಕ್ಯಾಲರೀಸ್ ಎಷ್ಟಿದೆ ಅಂತ ಬರೆದಿರ್ತಾರೆ. ಸೊ ಇವಾಗ ಇದರಲ್ಲಿ ನೋಡಿ 150 ಕ್ಯಾಲರೀಸ್ ಅಂತ, 120 ಕ್ಯಾಲರೀಸ್ ಅಂತ ಬರ್ತಿದೆ. ಆಮೇಲೆ ಇದರಲ್ಲಿ 330 ಕ್ಯಾಲರೀಸ್. ಸೊ ಆ ಥರ ಎಲ್ಲದರಲ್ಲೂ ಬರೆದಿರ್ತಾರೆ ಎಷ್ಟು ಕ್ಯಾಲರೀಸ್ ಇರುತ್ತೆ ಅಂತ. ಇದರಲ್ಲಿ 210, ಆಲ್ಮೋಸ್ಟ್ ಎಲ್ಲ ಫುಡ್ ಐಟಮ್ಸಲ್ಲೂ ಬಂದಿರ್ತಾರೆ. ಮತ್ತು ಪ್ರೈಸ್ ಮೆನ್ಷನ್ ಮಾಡಿರಲ್ಲ, ಇಲ್ಲಿ ಯಾವುದೇ ಫುಡ್ ಐಟಮ್ ತೊಗೊಂಡ್ರೂ ಪ್ರೈಸ್ ಮೆನ್ಷನ್ ಮಾಡಿರಲ್ಲ, ಬರೀ ಅಲ್ಲೇ ಸ್ಟೋರಲ್ಲೇ ಹಾಕಿರ್ತಾರೆ ಪ್ರೈಸ್ ಡೈರೆಕ್ಟ್. ಬರೀ ಈ ಥರ ಬರೀ ಚಿಕನ್ಗಷ್ಟೇ ಪ್ರೈಸ್ ಅದ್ರ ಮೇಲೆ ಮೆನ್ಷನ್ ಮಾಡಿರ್ತಾರೆ, ಬಿಕಾಸ್ ಅವರು ಮೆನ್ಷನ್ ಮಾಡ್ತಿರ್ತಾರೆ ಇಷ್ಟು ಪೌಂಡ್ಸ್ ಇರುತ್ತೆ ಅಂತ ಹಾಕಿರ್ತಾರಲ್ವ, ಸೊ ಅದ್ರ ತಕ್ಕಂಗೆ ರೇಟ್ ಹಾಕಿರ್ತಾರೆ. ಬಟ್ ಅದರ್ ದ್ಯಾನ್ ಚಿಕನ್ ಐ ಥಿಂಕ್ ಬೇರೆ ಯಾವುದ್ರಲ್ಲೂ ಪ್ರೈಸಸ್ ಇರಲ್ಲ. ಆಮೇಲೆ ಇನ್ನೊಂದು ಏನಂದರೆ ಇಲ್ಲಿ ನಮಗೆ ಯೂಶ್ವಲಿ ನನಗೆ ಇಂಡಿಯಾದಲ್ಲಿ ನಾನು ಮೋಸ್ಟ್ ಆಫ್ ದ ಟೈಮ್ಸ್ ನೋಡಿರೋದು ಈ ಥರ ಇದರಲ್ಲಿ ಅವ್ರದ್ದು ಏನಾದರೂ ನೇಮ್ ಇದ್ದರೆ ಅವರು ಚಾರ್ಜ್ ಮಾಡಲ್ಲ ಅದು ಬ್ಯಾಗ್ಗೆ. ಬಟ್ ಇಲ್ಲಿ ನೇಮ್ ಇದ್ರೂ ಇಲ್ಲ ಅಂದ್ರೂ ಚಾರ್ಜ್ ಮಾಡ್ತಾರೆ ಸಪ್ರೇಟಾಗಿ, ಜಾಸ್ತಿ ಏನಿಲ್ಲ, ಲೈಕ್ 50 cents ಏನೋ, 50 cents ಅಲ್ಲ, ಇದಕ್ಕೆ ಸ್ವಲ್ಪ ಜಾಸ್ತಿ. ಇನ್ನೊಂದು ಅದು ಪೇಪರ್ ಬ್ಯಾಗಿಗೆ 12 cents, ಇದಕ್ಕೊಂದು 20. ಇದು ಇನ್ನೊಂದು ಬ್ಯಾಗ್ ಇದೆ, ಈ ಥರ 3 ಟೈಪ್ ಬ್ಯಾಗ್ ಇರುತ್ತೆ. ಈ ಥರ ಬ್ಯಾಗಿಗೆ 25 cents ಅನ್ಸುತ್ತೆ, ಇದಕ್ಕೊಂದು 50 cents ಅನ್ಸುತ್ತೆ, ಸರಿಯಾಗಿ ನೆನಪಿಲ್ಲ ನನಗೆ. ಆ್ಯಂಡ್ ಮತ್ತೊಂದು ಏನಂದರೆ, ನಾವು ಕಾರ್ಡ್ ತೊಗೊಳ್ತೀವಿ ಗೊತ್ತಾ, ಥಿಂಗ್ಸ್ ಎಲ್ಲ ಹಾಕೋಕ್ಕೆ, ಅದು ತೊಗೊಂಡಾಗ್ಲೂ ಅದಕ್ಕೂ ನಾವು ಪೇ ಮಾಡಬೇಕು. ನನಗೆ ಇಲ್ಲಿ ಬಂದಾಗಲೇ ಗೊತ್ತಾಯಿತು ಯಪ್ಪ ಅಂತ. ಎಲ್ಲದಕ್ಕೂ ಇಲ್ಲಿ ಚಾರ್ಜ್, ಲೈಕ್ ಇಲ್ಲಿ ಏನು ಸಿಗಲ್ಲ. ನಾವು ಜಸ್ಟ್ ಕಾರ್ಡ್ ತೊಗೊಂಡು ಲೈಕ್ ಯೂಸ್ ಮಾಡೋಕ್ಕೂ ಒಂದು 25 cents ಕಾಯಿನ್ ಇರುತ್ತೆ, ಕ್ವಾರ್ಟರ್ ಅಂತ, ಅದನ್ನು ಹಾಕಿಬಿಟ್ಟೆ ಟ್ರಾಲಿ ಥರ ಇರುತ್ತಲ್ವ, ಅದನ್ನು ತೊಗೊಂಡ್ಬಿಟ್ಟು ಅದನ್ನು ಯೂಸ್ ಮಾಡ್ಕೋಬೇಕು. ಒಂದು ಸಲ ಸಿಕ್ಬಿಡುತ್ತೆ, ಅಂದರೆ ಒಬ್ಬೊಬ್ರು ಯೂಸ್ ಮಾಡಿರ್ತಾರೆ ಗೊತ್ತಾ, ಅದು ಅಲ್ಲೇ ಬಿಟ್ಟಿರ್ತಾರೆ, ಅದು ತೊಗೊಂಡು ಹೋಗ್ಬೋದು, ಏನು ಹೇಳಲ್ಲ. ಬಟ್ ಅಲ್ಲಿಂದ ತೆಗಿಬೇಕು ಅಂದರೆ ಅದು ಲಾಕ್ ಆಗಿರುತ್ತೆ, ಅದಕ್ಕೆ ಆ ಕಾಯಿನ್ ಹಾಕಿದ್ರೆ ಮಾತ್ರ ಅದು ಓಪನ್ ಆಗುತ್ತೆ, ಆವಾಗ ನಾವು ಅದನ್ನು ತೊಗೋಬೋದು. ಸೊ ಇಷ್ಟೆಲ್ಲ ತೊಗೊಂಬಂದೆ ನಾನು. ಫ್ಯೂ ಥಿಂಗ್ಸ್ ಐ ಫರ್ಗಾಟ್ ಟು ಶೋ ಯು. ವಿ ಬಾಟ್ ಇದು ಇನ್ಸ್ಟೆಂಟ್ ಶ್ರಿಮ್ ಕಪ್ ನೂಡಲ್ಸ್ ಅಂತೆ, ಆ್ಯಂಡ್ ದಿಸ್ ಇಸ್ ಚಿಕನ್ ಕಪ್ ನೂಡಲ್ಸ್. ದಿಸ್ ಇಸ್ ನಾರ್ಮಲ್ ಟಾಪ್ ರಾಮನ್ ಚಿಕನ್ ನೂಡಲ್ಸ್, ಆ್ಯಂಡ್ ದಿಸ್ ಇಸ್ ಚಿಕನ್ ನೂಡಲ್ ಸೂಪ್. ಸೊ ಇದೆಲ್ಲ ಟ್ರೈ ಮಾಡೋಣ ಅಂತ ತೊಗೊಂಡು ಬಂದಿದ್ದೀವಿ, ಹೆಂಗಿರುತ್ತೆ ಅಂತ ನೋಡೋಣ ಅಂತ ತೊಗೊಂಬಂದಿದ್ದೀವಿ, ನೋಡಬೇಕು ಹೆಂಗಿರುತ್ತೆ ಅಂತ. ಸೊ ಎಲ್ಲ ಆಲ್ಮೋಸ್ಟ್ ಒಂದೊಂದು ತೊಗೊಬಂದಿದ್ದೀವಿ, ಚೆನ್ನಾಗಿದ್ದರೆ ಮತ್ತೆ ತರೋದು. ಆ್ಯಂಡ್ ಆಲ್ಸೋ ನಾವು ಗ್ರೇಪ್ಸ್ ತೊಗೊಬಂದಿದ್ವಿ ಆಯಿತಾ. ನಾನು ಹಾಕ್ತೀನಿ ಅದು ಕ್ಲಿಪ್ಸ್, ನಾವು ಅದು ಎಷ್ಟಿದೆ ಅಂತ. ಇದೇ ಗ್ರೇಪ್ಸು, ಇದಕ್ಕಿಂತ ಒಂದು 15 ಗ್ರೇಪ್ಸ್ ಜಾಸ್ತಿ ಇತ್ತು ಅಷ್ಟೇ. ಅದು ತೊಗೊಬಂದಿದ್ವಿ. ಆ್ಯಂಡ್ ವಿ ವರ್ ಲೈಕ್ $1 per pound ಇತ್ತು ಅಲ್ಲಿ. ಸೊ $1 ಅಲ್ವಾ ಅಂತ ವಿ ಟುಕ್. ಓಕೆ, ಅಪ್ರಾಕ್ಸಿಮೇಟ್ಲಿ 2 pounds ಇತ್ತು ಅನಿಸುತ್ತೆ ಅದರಲ್ಲಿ.
ಸೊ ವಿ ಟುಕ್. ಆಮೇಲೆ ಬಿಲ್ಲೆಲ್ಲ ಆದಮೇಲೆ ನಾವು ಆಚೆ ಬರ್ತಾ ಇದ್ದೀವಿ. ಇಟ್ ವಾಸ್ ಲೈಕ್ ಜಾಸ್ತಿ ಆಗಿದೆ. ನಾನು ನೋಡ್ತಾ ಇದ್ದೀನಿ, ನೋಡಿದಾಗ $8 ಹಾಕಿದ್ದಾರೆ ಅದು ಗ್ರೇಪ್ಸ್ಗೆ. $8 ಇಸ್ ಆಲ್ಮೋಸ್ಟ್ $750 ಗೈಸ್. ನಮ್ಮ ಮನೇಲಿ ಹೇಳಿದ್ರೆ ಅಮ್ಮ $750 ಒಂದು ಬಕೆಟ್ ಗ್ರೇಪ್ಸ್ ಕೊಡ್ತಾಯಿದ್ರು ನನಗೆ. ಇಲ್ಲಿ ಊರಲ್ಲಿ ಅಲ್ಲಿ ಒಂದು kg ಬಂದಿಲ್ಲ ಟು ಬಿ ಫ್ರ್ಯಾಂಕ್. ಅಂದರೆ 1 ಪೌಂಡ್ ಅಂದರೆ 450 ಗ್ರಾಮ್ಸ್, 2 ಪೌಂಡ್ ಹತ್ರ ಇತ್ತು ಅಷ್ಟೇ. ಸೊ ಆಲ್ಮೋಸ್ಟ್ 1 kg ಕಂಪ್ಲೀಟಾಗಿರಲಿಲ್ಲ. ಅದಕ್ಕೆ $8 ಕೊಟ್ಟು ಬಂದಿದ್ದೀವಿ ನಾವು. ಬಟ್ ದ್ಯಾಟ್ ವಾಸ್ ಗುಡ್. ಬಟ್ ಗ್ರೇಪ್ಸ್ ತುಂಬ ಚೆನ್ನಾಗಿತ್ತು. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಈ ಥರ ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಬೇರೆ ಯಾವ ಥರ ಆದರೂ ನಿಮ್ಗೆ ವಿಡಿಯೋ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ನನಗೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. If you like this video, please do like, share and subscribe. Thanks for watching. Bye bye.